ನಾನು ಎತ್ತಗೆದ್ದು ಬಂದ್ರು ನಿಮ್ಮ ಪ್ರೀತಿಯ ಔದಾರ್ಯವನ್ನು ನೋಡಿ ಆನಂದ ಪಡುತ್ತಿರುವ ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸು ಆನಂದವಾಗಿರುವುದು. ಈ ಸಂತೋಷ ಸಮಯದಲ್ಲಿ ಒಂದು ಕಾನೂನು ಪಾಡಿ ನಿಮ್ಮ ಮಧುರ ಪ್ರೇಮ ಉಲ್ಲಾಸವನ್ನು ನೋಡಿ ನಾನು
ಇಂದಿನ ಜನ್ಮದಲ್ಲಿ ಯಾವ ಪಾಪಕ್ಕೆ ಗುರಿಯಾಗಿರುವುದು ಈ ಜನ್ಮದಲ್ಲಿ ಪೂರ್ವ ಕರ್ಮಶೇಷ ಏನಿರುವುದು
ನನಗೆ ಮಕ್ಕಳ ಭಾಗ್ಯ ಇಲ್ಲದಂತಾಗಿದೆ. ಸರ್ವೋತ್ತಮರಾದ ಆದರೆ ಸರ್ವೋತ್ತಮರಾದ ನಿಮ್ಮಂತಹ ವೀರರ ಪತ್ನಿಯಾಗಿದ್ದರೂ ಕೂಡ ರಾಜ್ಯದ ಜನಗಳು ನಮ್ಮನ್ನು ಆಡಿಕೊಂಡು ನಗುತ್ತಿರುವುದು ಪ್ರೀತಿಯ ಮೇಲೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳಬಹುದು. ಆದರೆ ಬಂಜೆ ಪದವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿ ನಾವು ಬಂಜೆ ಬಂಜೆ ಎಂದು ಎಲ್ಲರಿಂದಲೂ ಅರ್ಥಿಸಿಕೊಳ್ಳುವ ಬದಲು ಪ್ರಾಣಕ್ಕೆ ಲೇಸೆಂದು ತೋರಬಹುದು. ನಾವು ನಿಜ ನಾವು ಅಷ್ಟೇ ಸಾಕಾಗಿರ್ತೀವಿ. ಈ ಜಗತ್ತಿನಲ್ಲಿ ಸಿರಿ ಸಂಪತ್ತರೂ ಚಿಂತೆ ಇಲ್ಲ. ಆದರೆ ಒಂದು ಸಂತಾನವಿಲ್ಲದಿರುವುದು ಬಂದೆ ಹಿಡಿದುಕೊಂಡು ಬಾಳುವುದು ಸರಿಯಲ್ಲ. ಅಕ್ಕನ ಮಾತಿನಂತೆ ನಾವು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇವೆ. ಅಯ್ಯೋ ಪರಮಾತ್ಮ, ಇದೆಲ್ಲವನ್ನು ಕೇಳಿ ಯಾವ ಆಸೆ ಇಟ್ಟುಕೊಂಡು ಬದುಕಿರುವೆ? ಇಲ್ಲ ದೇವರೇ, ಪುತ್ರ ಸಂತಾನವಿಲ್ಲದೆ ವಂಶೋದ್ಧಾರವಿಲ್ಲದೆ ಈ ಅಯೋಧ್ಯ ಪಟ್ಟಣದ ಚಕ್ರವರ್ತಿ ಇರಿಸಿ ಎಷ್ಟು ನೀರ ಬರ್ತಿದ್ದು ಎಂತಲ್ಲ. ಇಲ್ಲ, ನೀವು ಹೇಳಿದಂತೆ ನಿಮ್ಮ ಜೊತೆಯಲ್ಲಿ ನಾನು ಸಹ ಅಗ್ನಿಯಲ್ಲಿ ಬಿದ್ದು ದೇವರ ಸ್ಥಾನ ಮಾಡಿದ್ದು. ನಡೀರಿ ಹೋಗೋಣ. ಪೂಜಾರಿ, ಸಗರ ಚಕ್ರವರ್ತಿ, ಏನು ಈ ದಿನ ನನ್ನ ಮುಖ ಕಾಂತಿ ಕೊಂದೆ ಏನೋ ಚಿಂತೆ ಮಾಡುವಂತೆ ತೋರುತ್ತಿರುವುದಲ್ಲ. ಚಿಂತೆ ಮಾಡದೆ ಮತ್ತೇನು ಕೂತಿರು? ಏಕೆ ಮಹಾರಾಜ, ಅಯೋಧ್ಯ ಪಟ್ಟಣದ ಅರಸನಾಗಿ ಸತ್ಯವಂತ ನಿಷ್ಠಾವಂತ ಜಗದೊಡೆಯನ ಪರಮ ಭಕ್ತ ಎನಿಸಿಕೊಂಡು ನೀನು ಚಿಂತೆ ಮಾಡುವುದೇ? ಪೂಜಾರಿ, ಹಿಂದೆ ಬದುಕಿದರೂ ಪ್ರಯೋಜನವಿಲ್ಲ. ಆದರೆ ಒಂದು ಸಂತಾನ ಭಾಗ್ಯವಿಲ್ಲವಲ್ಲ, ಅದಕ್ಕಾಗಿ ನಾವು ಪ್ರಾಣತ್ಯಾಗ ಮಾಡಿಕೊಳ್ಳಲು ಸಿದ್ಧರಾಗಿದ್ದೇವೆ. ಈ ಪ್ರಪಂಚದಲ್ಲಿ ಸ್ತ್ರೀ ಜನ್ಮ ಎತ್ತುವುದು ಮಹಾ ಪುಣ್ಯವಾದ ಕೆಲಸ. ಆದರೆ ಬಂಜೆ ಎನಿಸಿಕೊಂಡು ಬದುಕುವುದು ಬಹಳ ಕಷ್ಟ ಪೂಜ್ಯರಿ, ಬಹಳ ಕಷ್ಟ. ಏನಾದರೂ ಭಯ ಇರುವುದೇ? ಇರುವುದು ಮಹಾರಾಜ, ಇರುವುದು. ಶುಭ ದಿನ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಕೈಲಾಸಾಧಿಪತಿಯಾದ ಪರಶಿವನ ಪೂಜೆಯನ್ನು ಮಾಡಿ ಪ್ರಣವ ಸ್ವರೂಪವಾದ ಪಂಚಾಕ್ಷರಿ ಮಂತ್ರದಿಂದ ಧ್ಯಾನ ಮಾಡುತ್ತೀಯಾದರೆ ನಿಮ್ಮಗಳ ಇಷ್ಟಾರ್ಥವು ನೆರವೇರುವುದು. ಆದ್ದರಿಂದ ಚಿಂತೆಯನ್ನು ತಿಳಿಸಿ ಪೂಜಾ ಭಕ್ತರಾಗಿರಿ. ನಾನಿನ್ನು ಹೋಗಿ ಬರುವೆನು. ಗೊತ್ತೇನೆ, ನಾವು ಧನ್ಯರಾದವು. ನಿಮ್ಮ ಮಾತಿನಂತೆ ನಾವು ಪೂಜೆಯನ್ನು ಮಾಡಿದವು. ನಾವಿನ್ನು ಹೋಗಿ ಬಂದೆವು. ಇಷ್ಟಾರ್ಥ ಸಿಕ್ಕಿರಷ್ಟು ನಿಮಗೆ ಶುಭವಾಗಲಿ. ನಾರಾಯಣ ನಾರಾಯಣ.